ಅಂತಂದ್ ಹೇಳಿದ್ರೆ ಮ್ಯಾಥಮೆಟಿಕ್ಸ್ ಅಲ್ಲಿ ಟ್ರಯಾಂಗಲ್ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಟ್ರಯಾಂಗಲ್ ಅಂತಂದ್ ಹೇಳಿದ್ರೆ ನಾವೇನಂತ ಹೇಳ್ತೀವಿ ಕನ್ನಡದಾಗ? ತ್ರಿಭುಜ ಅಂತಂದ್ ಹೇಳ್ತೀವಿ. ಟ್ರಯಾಂಗಲ್ ಅಂತಂದ್ ಹೇಳಿದ್ರೆ ನಾವೇನಂತ ಹೇಳ್ತೀವಪ್ಪ ಅಂತಂದ್ ಹೇಳಿದ್ರೆ ತ್ರಿಭುಜ ಅಂತಂದ್ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಇದಕ್ಕ ಎಷ್ಟು ಬಾಹುಗಳಿರ್ತಾವ? ಸೈಡ್ಸ್ ಅಂತಂದ್ ಹೇಳ್ತೀವಿ. ಬಾಹು ಅಂತಂದ್ ಹೇಳಿದ್ರೆ ಸೈಡ್. ಸೊ ಎಷ್ಟು ಟೋಟಲ್ ಆಗಿರ್ತಾವ ಅಂತಂದ್ ಹೇಳಿದ್ರೆ ಟೋಟಲ್ ಆಗಿ 3 ಬಾಹುಗಳಿರ್ತಾವ. ಟೋಟಲ್ ಆಗಿ ಏನಂತಂದ್ ಹೇಳಿದ್ರೆ 3 ಬಾಹುಗಳಿರ್ತಾವ. ಎಸ್. ಅದಾದ ನಂತರ ಇಲ್ಲಿ ನೋಡ್ರಿ, ಟೋಟಲ್ ಆಗಿ ಎಷ್ಟು ಬಾಹುಗಳು ಬರ್ತಾವ? 3 ಬರ್ತಾವ. ಈಗ ಸ್ಕ್ವೇರ್ ಅಂತಂದ್ ಹೇಳಿದ್ರೆ, ಚೌಕ ಅಂತಂದ್ ಹೇಳಿದ್ರೆ ಅದು ತುಂಬಾ ಚೌಕವಾಗಿರುತ್ತೆ, ಸ್ಕ್ವೇರ್ ಆಗಿರುತ್ತೆ. ಅವಾಗ ಏನ್ ಬರ್ತಾವ ಅಂತಂದ್ ಹೇಳಿದ್ರೆ 4 ಬಾಹುಗಳು ಬರ್ತಾವ. ನಾವು ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋದ್ ಬೇಡ. ಸೊ ಇದ್ರ ಬಗ್ಗೆ ಮಾಡೋಣ. ಈಗ ನೀವ್ ಹೇಳ್ರಿ, ಏನಂತಂದ್ ಹೇಳಿದ್ರ ಟೋಟಲ್ ಆಗಿ ತ್ರಿಭುಜಗಳಲ್ಲಿ 6 ಟೈಪ್ಸ್ ಬರ್ತಾವ. 5ರಿಂದ 6 ಟೈಪ್ಸ್ ಬರ್ತಾವ. ಎಲ್ಲದಕ್ಕೂ ಏನಂತಂದ್ ಹೇಳಿದ್ರೆ ಒಂದೊಂದು ಫಾರ್ಮುಲಾ, 2 ಫಾರ್ಮುಲಾ ಅಂತಂದ್ ಹೇಳಿದ್ರೆ ಒಂದು 12 ಫಾರ್ಮುಲಾ ಬರ್ತಾವ. ಇದು ಫಸ್ಟ್ ಸಿನಾರಿಯೋ. ಅದಾದ ನಂತರ ನಾನ್ ಹೇಳೋದೇನಂತಂದ್ ಹೇಳಿದ್ರ ಎಲ್ಲ ಎಂತ ಬೇಕಂತ ತ್ರಿಭುಜಗಳು ಬರ್ಲಿ, ಒಂದ ಫಾರ್ಮುಲಾ. ನಿಮ್ಗೆ ಯಾವ್ದು ಬೇಕು ಅದನ್ನ ನಾನು ಹೇಳ್ತೀನಿ. ಎಸ್, ಕರೆಕ್ಟ್ ಆಗಿ ಕೇಳಿಸ್ಕೊಡ್ರಿ. ಹಂಗಾದ್ರ ಕರೆಕ್ಟ್ ಆಗಿ ಕೇಳಿಸ್ಕೊಡ್ರಿ. ಇಲ್ಲಿ ನೋಡ್ರಿ, ಈಗ ಒಂದು ತ್ರಿಭುಜ ಐತೆ ಅಂತಂದ್ ಹೇಳಿದ್ರೆ, ಇದು ತ್ರಿಭುಜ ಐತಲ್ಲ, ಈ ತ್ರಿಭುಜದ ಪರಿಧಿ ಅಂತಂದ್ ಹೇಳ್ತೀವಿ, ಪೆರಿಮೀಟರ್ ಅಂತಂದ್ ಹೇಳಿ. ಫಸ್ಟ್ ವರ್ಡ್ ಏನ್ ಬರತ್ತಂತಂದ್ ಹೇಳಿದ್ರೆ ಪೆರಿಮೀಟರ್. ಕನ್ನಡದಾಗ ನಾವೇನಂತ ಕರಿತೀವಿ ಅಂದ್ರೆ ಪರಿಧಿ ಅಂತ ಕರಿತೀವಿ. ಇದಕ್ಕೆ ಇನ್ನೊಂದು ಹೆಸರು ಏನ್ ಬರತ್ತಂತಂದ್ ಹೇಳಿದ್ರೆ ಸುತ್ತಳತೆ ಅಂತಂದ್ ಹೇಳಿ, ಸುತ್ತಲಿನ ಅಳತೆ. ಇದನ್ನ ಎ ಅಂತ ತಗೊಳ್ರಿ, ಇದನ್ನ ಬಿ ಅಂತ ತಗೊಳ್ರಿ, ಇದನ್ನ ಸಿ ಅಂತ ತಗೊಳ್ರಿ. ಪೆರಿಮೀಟರ್ ಅಥವಾ ಪರಿಧಿ ಅಥವಾ ಸುತ್ತಲಿನ ಅಳತೆ ಅಂತಂದ್ ಬಂದಾಗ ನಾವ್ ಏನೇನ್ ಮಾಡ್ಬೇಕು? ಈ ಸುತ್ತಲಿನ ಯಾವ ಬಾಹು ಅದಾವ ಇದನ್ನ 3 ಏನಂತಂದ್ ಹೇಳಿದ್ರೆ ಕೂಡಿಸ್ಬೇಕಾಗತ್ತ. ಎ ಪ್ಲಸ್ ಬಿ ಪ್ಲಸ್ ಸಿ. ಅದ್ ನಮ್ಗೆ ಆನ್ಸರ್ ಎಷ್ಟು ಬರುತ್ತಲ್ಲ ಅದೇನಂತಂದ್ ಹೇಳಿದ್ರೆ ಅದು ನಮ್ದು ಸುತ್ತಳತೆ ಆಗಿರುತ್ತೆ. ಇದು ಎಲ್ರಿಗೂ ಕ್ಲಿಯರ್ ಆಯ್ತಾ ಪಾಯಿಂಟ್? ಎ ಪ್ಲಸ್ ಬಿ ಪ್ಲಸ್ ಸಿ ಮಾಡ್ಬೇಕು. ಸುತ್ತಲಿನ ಅಳತೆ, ಪೆರಿಮೀಟರ್ ಅಂದ್ರೆ ಪರಿಧಿ ಅಥವಾ ಸುತ್ತಲಿನ ಅಳತೆ ಅಂತಂದ್ ಹೇಳಿದ್ವಿ. ಡನ್. ಅದಾದ ನಂತರ ನಮ್ಗೆ ಇನ್ನೊಂದು ಏನ್ ಬೇಕಂತಂದ್ ಹೇಳಿದ್ರೆ ಸೆಮಿ ಪೆರಿಮೀಟರ್ ಅಂತಂದ್ ಹೇಳ್ತೀವಿ. ಸೆಮಿ ಪೆರಿಮೀಟರ್ ಅಂತಂದ್ ಹೇಳಿದ್ರೆ ಇದು ಪೆರಿಮೀಟರ್ ಫುಲ್ ಇರೋದು. ಸೆಮಿ ಅಂತಂದ್ ಹೇಳಿದ್ರೆ ಅರ್ಧ. ಸೆಮಿ ಪೆರಿಮೀಟರ್ ಅಂತಂದ್ ಹೇಳಿದ್ರೆ ಪಿ ಡಿವೈಡೆಡ್ ಬೈ 2 ಅಂತಂದ್ ಹೇಳ್ತೀವಿ. ಇದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಪಿ ಅಂತ ತಗೊಳ್ರಿ. ಪಿ ಡಿವೈಡೆಡ್ ಬೈ 2 ಅಥವಾ ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ 2 ಅಂತಂದ್ ಹೇಳಿ. ಇದನ್ನ ನೀವೇನಂತಂದ್ ಹೇಳಿದ್ರೆ ನೆನ್ಪಿಟ್ಕೋಬೇಕು. ನಮಗ್ ಸೆಮಿ ಪೆರಿಮೀಟರ್ ಯಾವಾಗ್ಲೂ ಯಾವ್ದೋ ಫಾರ್ಮುಲಾ ಬರ್ಲಿ, ಯಾವ್ದೋ ಪ್ರಾಬ್ಲಮ್ ಬರ್ಲಿ, ಫಸ್ಟ್ ಇದನ್ನ ನಾವು ಕಂಡು ಹಿಡ್ಲೇಬೇಕು. ಫಸ್ಟ್ ಸ್ಟೆಪ್ ಏನಂತಂದ್ ಹೇಳಿದ್ರೆ ಇದನ್ನ ಕಂಡು ಹಿಡಿಲೇಬೇಕು. ಪೆರಿಮೀಟರ್ ಅರ್ಧ, ಎ ಪ್ಲಸ್ ಬಿ ಪ್ಲಸ್ ಸಿ ಮಾಡೋದು ಡಿವೈಡೆಡ್ ಬೈ 2 ಮಾಡೋದು. ಇದೆಲ್ರಿಗೂ ಕ್ಲಿಯರ್ ಆಗಿ ಅರ್ಥ ಆಯ್ತಾ? ಸೆಮಿ ಪೆರಿಮೀಟರ್ ಅಂದ್ರೆ ಅರ್ಧ. ಸೊ ಅದಾದ ನಂತರ ಇನ್ನು ನೆಕ್ಸ್ಟ್ ಬರುತ್ತೆ, ಏನ್ ಕಂಡಿಡ್ಬೇಕು? ಇವಾಗ ಏರಿಯಾ ಕಂಡಿಡ್ಬೇಕು. ಏರಿಯಾ ಅಂತಂದ್ ಹೇಳಿದ್ರೆ ನಾವೇನಂತ ಕರಿತೀವಿ ಅಂದ್ರೆ ವಿಸ್ತೀರ್ಣ ಅಂತಂದ್ ಹೇಳ್ತೀವಿ. ಏರಿಯಾವನ್ನ ನಾವೇನಂತ ಕರಿತೀವಿ ಅಂತಂದ್ ಹೇಳಿದ್ರ ವಿಸ್ತೀರ್ಣ ಅಂತಂದ್ ಹೇಳಿ ಕರಿತೀವಿ, ಏರಿಯಾ. ಸೊ ಅದನ್ನ ನಾವ್ ಏನಂತ ಕರೆಯೋಣ? ಎ ಅಂತಂದ್ ಕರೆಯೋಣ. ಸೊ ಅದಕ್ಕೊಂದು ಫಾರ್ಮುಲಾ ಬರುತ್ತೆ. ಏನಂತಂದ್ ಹೇಳಿದ್ರೆ ಈ ಸೆಮಿ ಪೆರಿಮೀಟರ್ ಐತಲ್ಲ ಅದನ್ನ ಬರ್ಕೊಳ್ಳೋದು ಇಂಟು ಮತ್ತೇನ್ ಮಾಡೋದ? ಎಸ್ ಮೈನಸ್ ಮೊದಲನೇ ಬಾಹು ಐತಲ್ಲ ಅದನ್ನ ಮೈನಸ್ ಮಾಡೋದು ಇಂಟು ಮತ್ತೆ ಸೆಮಿ ಪೆರಿಮೀಟರ್ ಒಳಗಡೆ ಏನಂತಂದ್ ಹೇಳಿದ್ರೆ ಎರಡನೇದು ಏನಂತಂದ್ ಹೇಳಿದ್ರೆ ಮೈನಸ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಮತ್ತೊಂದೇನ ಲಾಸ್ಟ್ ಉಳಿತಲ್ಲ ಅದನ್ನ ಟೋಟಲ್ ಆಗಿ ಏನಂತಂದ್ ಹೇಳಿದ್ರೆ ಸೆಮಿ ಪೆರಿಮೀಟರ್ ಇಂಟು ಸೆಮಿ ಪೆರಿಮೀಟರ್ ಒಳಗಡೆ ಒಂದನೇದ್ ಕಳೆಯೋದ, ಸೆಮಿ ಪೆರಿಮೀಟರ್ ಒಳಗಡೆ ಎರಡನೇದ್ ಕಳೆಯೋದ, ಸೆಮಿ ಪೆರಿಮೀಟರ್ ಒಳಗಡೆ ಮೂರನೇದ್ ಕಳೆಯೋದ. ಇದು ಏನಂತಂದ್ ಹೇಳಿದ್ರೆ ನಮ್ದು ಇಂಪಾರ್ಟೆಂಟ್ 2 ಫಾರ್ಮುಲಾ. ಈ 2 ಫಾರ್ಮುಲಾ ನಿಮ್ಗೆ ಗೊತ್ತಾಯ್ತು ಅಂತಂದ್ ಹೇಳಿದ್ರೆ ಇಡೀ ಎಲ್ಲಾ ಟ್ರಯಾಂಗಲ್ ಪ್ರಾಬ್ಲಮ್ಸ್ ಗಳು ಅದ್ ಎಂತ ಬೇಕಂತ ಬಂದ್ರು ಕೂಡ ಇದನ್ನ ನೀವು ಸಾಲ್ವ್ ಮಾಡ್ತೀರಿ. ಇವೆರಡು ಕ್ಲಿಯರ್ ಆಯ್ತು? ಜಸ್ಟ್ ಫಾರ್ಮುಲಾ ಇದನ್ನ ನೋಡಿದ ತಕ್ಷಣ ಸೆಮಿ ಪೆರಿಮೀಟರ್ ಇಂಟು ಎಸ್ ಮೈನಸ್ ಎ, ನೆಕ್ಸ್ಟ್ ಎಸ್ ಮೈನಸ್ ಬಿ, ಅದಾದ ನಂತರ ಎಸ್ ಮೈನಸ್ ಸಿ ಅಂತಂದ್ ಹೇಳಿ. ಸೊ ಇಷ್ಟು ಸಾಕು. ಅದಾದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಈಗ ನಾವು ಫಾರ್ಮುಲಾ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಂತ ಹೋಗೋಣ. ಲಾಸ್ಟ್ ಏನಂತಂದ್ ಹೇಳಿದ್ರೆ ಟೈಪ್ಸ್ ಬರ್ತಾವ, ಅದನ್ನ ನಾನು ಹೇಳ್ಕೊಡ್ತೀನಿ ನಿಮ್ಗೆ ಯಾವ ಟೈಪ್ಸ್ ಬರ್ತಾವ ಅಂತಂದ್ ಹೇಳಿ. ಸೊ ಫಸ್ಟ್ ನಾವೇನ್ ಮಾಡೋಣ? ಫಾರ್ಮುಲಾ ಸಾಲ್ವ್ ಅಂದ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂತ ಹೋಗೋಣ. ನೋಡ್ರಿ, ಫಸ್ಟ್ ಕ್ವಶನ್ ಏನೈತೆ? ನಾವ್ ಏನ್ ಕಂಡಿಡ್ಬೇಕು? ತ್ರಿಕೋನದ ವಿಸ್ತೀರ್ಣವನ್ನ ಕಂಡಿಡ್ಬೇಕು. ಇನ್ನೊಂದು ಫಾರ್ಮುಲಾ ಹೇಳ್ತೀನಿ. ಇದು ಯಾವಾಗ ಅಂತಂದ್ ಹೇಳಿದ್ರ ಈಗೇನ್ ನಾವು ಮೇಲ್ಗಡೆ ಫಾರ್ಮುಲಾ ಯೂಸ್ ಮಾಡಿದ್ವಲ್ಲ ಇದನ್ನ ಯಾವಾಗ ಕೊಡ್ತಾರ ಅಂತಂದ್ ಹೇಳಿದ್ರ ಈ 3 ಬಾಹುಗಳನ್ನ 3 ಸೈಡ್ಸ್ ಗಳನ್ನ ಕೊಟ್ರೆ ಏನಂತಂದ್ ಹೇಳಿದ್ರೆ ಈ ಫಾರ್ಮುಲಾ ಯೂಸ್ ಮಾಡ್ಬೇಕು. ಇನ್ ಕೆಲವೊಂದು ಕ್ವಶನ್ಸ್ ಗಳು ಏನ್ ಕೊಡ್ತಾರ ಅಂತಂದ್ ಹೇಳಿದ್ರ 3 ಬಾಹುಗಳು ಕೊಡಂಗಿಲ್ಲ, 1 ಬಾಹು ಕೊಡ್ತಾರ. ಅದಾದ ನಂತರ ಅದ್ರದ್ದು ಎತ್ತರವನ್ನ ಕೊಡ್ತಾರ. ಸೊ ತ್ರಿಭುಜದ ಎತ್ತರ ಮತ್ತು ತ್ರಿಭುಜದ ಒಂದು ಬಾಹು ಅಂತಂದ್ ಹೇಳ್ಕೊಡ್ತಾರ. ಅದ್ ಯಾವ ತರ ಬರುತ್ತೆ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಬರುತ್ತೆ. ಯಾವ್ದೋ ಒಂದು ಇದನ್ನ ಪಾದ ಕೊಡ್ತಾರ ಅಂತ ಅನ್ಕೊಡ್ರಿ, ಇದನ್ನ ಎ ಅಂತ ಅನ್ಕೊಡ್ರಿ, ಅದ್ರದ್ದು ಎತ್ತರವನ್ನ ಕೊಡ್ತಾರೆ, ಇದನ್ನ ಕೊಡ್ತಾರೆ ಎಚ್ ಅಂತಂದ್ ಹೇಳಿ. ಸೊ ಒಂದು ಪಾದವನ್ನ ಕೊಡ್ತಾರ, ಒಂದು ಬಾಹುವನ್ನ ಕೊಡ್ತಾರ, ಅದಾದ ನಂತರ ಇನ್ನೊಂದ್ ಏನ್ ಕೊಡ್ತಾರ ಅಂದ್ರೆ ಎತ್ತರ ಕೊಡ್ತಾರ. ಅವಾಗ ನಮ್ದು ಏರಿಯಾ ಏನಾಗತ್ತೆ ಅಂತಂದ್ ಹೇಳಿದ್ರ ಹಾಫ್ ಇಂಟು ಇದನ್ನ ನಾವು ಬಿ ಅಂತ ತಗೊಳ್ಳೋಣ, ಬೇಸ್ ಅಂತಂದ್ ಹೇಳಿ
ಬೇಸ್ ಇಂಟು ಏನಂತಂದ ಹೇಳಿದ್ರೆ ಹೈಟ್ ಆಗತ್ತ. ಸೊ ಇದು ನಮ್ದು ಒಂದು ಫಾರ್ಮುಲಾ. ಇದನ್ನ ಜಾಸ್ತಿ ಕೇಳಂಗಿಲ್ಲ. ಸೊ ಇದು ನಾರ್ಮಲ್ ಎಲ್ಲಾ ಕಡೆ ಯೂಸ್ ಮಾಡುವಂತ ಫಾರ್ಮುಲಾ, ಬಟ್ ಆದ್ರೆ ಅದನ್ನ ಜಾಸ್ತಿ ಕೇಳ್ತಾರೆ ಎಕ್ಸಾಮ್ಸ್ ಗಳಲ್ಲಿ. ಸೊ ಎರಡೂ ಯೂಸ್ ಮಾಡ್ಕೊಂಡು ಏನಂತಂದ ಹೇಳಿದ್ರೆ ನಾವು ಇವಾಗ ಸಾಲ್ವ್ ಮಾಡ್ಕೊಂತ ಹೋಗೋಣ. ನೋಡ್ರಿ, ಫಸ್ಟ್ ಕ್ವಶನ್ ಏನಂತಂದ ಹೇಳಿದ್ರೆ, ನೋಡ್ರಿ ಏನ್ ಕೊಟ್ಟಿದ್ದಾನ, ತ್ರಿಕೋನ ಅಥವಾ ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು. ಸೊ ನಾವು ತ್ರಿಭುಜವನ್ನ ಏನಂತಂದ ಹೇಳಿದ್ರೆ ಯಾವಾಗ್ಲೂ ಈ ತರ ಹಾಕೋಬೇಕು. ಅದ್ರದ್ದು ಪಾದದ ಉದ್ದ ಅಂತ ಕೊಟ್ಟಿದ್ದಾನ. ಅಂದ್ರೆ ಪಾದ ಅಂತಂದ ಹೇಳಿದ್ರೆ ಕೆಳಗಡೆ ಇದ್ರದ್ದು ಉದ್ದ ಎಷ್ಟೈತಿ, 40 ಸೆಂಟಿಮೀಟರ್ ಐತೆ. ಎತ್ತರ ಅಂತ ಕೊಟ್ಟಿದ್ದಾನೆ. ಎತ್ತರ ಅಂತ ಕೊಟ್ಟ ಅಂತಂದ ಹೇಳಿದ್ರೆ ಈ ತರ ನಡುವೆ ಒಂದೇನಪ್ಪಾ ಅಂತಂದ ಹೇಳಿದ್ರೆ ಗೆರೆಯನ್ನ ಹಾಕೋಬೇಕು. ಇದ್ರದ್ದು ಎಚ್ ಅಂತ ತಗೋಬೇಕು. ಇದೆಷ್ಟೈತಿ, 15 ಸೆಂಟಿಮೀಟರ್ ಅಂತಂದೈತೆ. ಇದನ್ನ ನಾವು ಬಿ ಅಂತ ತಗೊಳ್ಳೋಣ, ಬೇಸ್ ಅಂತಂದ ಹೇಳಿ ಪಾದ. ಸೊ ಇವಾಗ ಹೈಟು ಮತ್ತು ಬೇಸು ಅಂತಂದೈತಿ. ಅವಾಗ ಏರಿಯಾ ಏನಾಗತ್ತ, ಹಾಫ್ ಇಂಟು ಬಿ ಇಂಟು ಎಚ್ ಅಂತಂದಾಗತ್ತ. ಸೊ ಹಾಫ್ ಹಂಗ ಬರ್ಕೊಡ್ರಿ. ಬಿ ಎಷ್ಟೈತಿ, ಪಾದ 40 ಐತಿ. ಅದಾದ ನಂತರ ಎಚ್ ಎಷ್ಟೈತಿ, 15 ಐತಿ. ಸೊ ಇದು ಡಿವೈಡೆಡ್ ಮಾಡ್ಕೊಡ್ರಿ. 2 ಒಂದ್ಲೆ 2 20. ಸೊ 20 ಇಂಟು 15 ಎಷ್ಟಾಗತ್ ನೋಡ್ರಿ, ಟೋಟಲ್ ಆಗಿ 300 ಆಗತ್ತ. 300 CM² ಏನಂತಂದ ಹೇಳಿದ್ರ ನಮ್ದು ತ್ರಿಭುಜದ ಏರಿಯಾ ಆಗತ್ತ. ಸೊ ನಾವು ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಫಸ್ಟ್ ಫಾರ್ಮುಲಾವನ್ನ ಯೂಸ್ ಮಾಡ್ಕೊಂಡು ಎತ್ತರ ಮತ್ತು ಪಾದವನ್ನ ಕೊಟ್ಟಾಗ ನಾವು ಸಾಲ್ವ್ ಮಾಡ್ಬೇಕು. ಇದು ಎಲ್ರಿಗೂ ಅರ್ಥ ಆಯ್ತಾ? ಈಸಿ ಆಯ್ತಾ? ಆರಾಮಾಗಿ ಡನ್. ಇದು ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್ ಏನ್ ಕೊಟ್ಟಿದ ಅಂತಂದ ಹೇಳಿದ್ರ ಕರೆಕ್ಟ್ ಆಗಿ ಕೇಳಿಸ್ಕೊಡ್ರಿ. ಸಮಬಾಹು ತ್ರಿಭುಜ ಅಂತ ಕೊಟ್ಟಿದ್ದಾನ. ಇದು ಏನ್ ಅರ್ಥ ಆಗತ್ ನಿಮ್ಗ? ಸಮಬಾಹು ತ್ರಿಭುಜ ಅಂತಂದ ಹೇಳಿದ್ರೆ ಏನ್ ಅರ್ಥ ಆಗತ್ ನಿಮ್ಗೆ ಎಲ್ರಿಗೂ? ಸಮಬಾಹು ಎಲ್ಲಾ ಏನಂತಂದ ಹೇಳಿದ್ರೆ ಸೇಮ್ ಇರ್ತಾವ. ಎಲ್ಲಾ ಬಾಹುಗಳು ಏನಂತಂದ ಹೇಳಿದ್ರೆ ಸೇಮ್ ಇರ್ತಾವ. ಯಾವ ಬಾಹುಗಳು? ಎ, ಬಿ, ಸಿ ಅಂತಂದ ಹೇಳಿ ಈ 3 ಬಾಹುಗಳು ಏನಂತಂದ ಹೇಳಿದ್ರೆ ಸೇಮ್ ಇರ್ತಾವ. 3 ಈಕ್ವಲ್ ಆಗಿರ್ತಾವ. ಸೊ ಇಲ್ಲಿ ನೋಡ್ರಿ, ಅವು ಎಷ್ಟಿದಾವ ಅಂತಂದ ಹೇಳಿದ್ರೆ 8 ಇದಾವ. ಸೊ ಇದು 8 ಐತೆ. ಅದಾದ ನಂತರ ಇದು 8 ಐತೆ. ಅದಾದ ನಂತರ ಇದು 8 ಐತೆ. ಟೋಟಲ್ ಆಗಿ 3 ಸೈಡ್ಸ್ ಏನಂತಂದ ಹೇಳಿದ್ರೆ ಈಕ್ವಲ್ ಆಗಿರ್ತಾವ. 3 ಏನಂತಂದ ಹೇಳಿದ್ರೆ 8 8 8 ಅಂತಂದ ಹೇಳಿರುತ್ತ. ಸಮಬಾಹು ತ್ರಿಭುಜ ಫಸ್ಟ್ ಟೈಪ್ ಏನ್ ಬರುತ್ತೆ ಅಂತಂದ ಹೇಳಿದ್ರೆ ಸಮಬಾಹು ತ್ರಿಭುಜ ಅಂತಂದ ಹೇಳಿ ಒಂದ್ ಏನಂತಂದ ಹೇಳಿದ್ರೆ ಕೊಟ್ಟಿರ್ತಾನ. ಒಂದ ಬಾಹು ಕೊಟ್ಟಿರ್ತಾನ. ಸಮಬಾಹು ತ್ರಿಭುಜದ ಒಂದು ಬಾಹು 8 ಸೆಂಟಿಮೀಟರ್ ಇದೆ ಅಂತಂದ ಹೇಳಿದ್ರ ಅವಾಗ ನಾವ್ ಏನಂತ ತಗೊಳ್ಬೇಕು, 3 ಬಾಹುಗಳು ಸಮ ಇರ್ತಾವ ಅಂತಂದ ಹೇಳಿ 3 ಬಾಹುನ 8 8 8 ಅಂತಂದ ಹೇಳಿ ಬರ್ಕೋಬೇಕು. ಇದು ಎಲ್ರಿಗೂ ಅರ್ಥ ಆಯ್ತಾ? ಎಸ್. ಇವಾಗ ನಾವು ಮಾಡ್ಕೋಬೇಕು. ಇವಾಗ ಫಸ್ಟ್ ಸ್ಟೆಪ್ ಏನ್ ನಮ್ದ, ಸರ್ ಇಲ್ಲಿ ಬಾಹುಗಳನ್ನ ಕೊಟ್ಟಿದ ಅಂತಂದ ಹೇಳಿದ್ರೆ ಫಸ್ಟ್ ನಾವು ಸೆಮಿ ಪೆರಿಮೀಟರ್ ಕಂಡುಹಿಡಿಬೇಕ್ರಿ. ಆಮೇಲೆ ಏರಿಯಾ ಕಂಡುಹಿಡಿಬೇಕು. ನನಗೆ ನೀವು ಹೇಳ್ರಿ ಇವಾಗ ಸೆಮಿ ಪೆರಿಮೀಟರ್ದು ಫಾರ್ಮುಲಾ ಏನ್ ಬರುತ್ತಂದ್ರ A+B+C/2 ಅಂತಂದ ಹೇಳಿ ಬರುತ್ತೆ. ಸೊ ನಮ್ದು ಆನ್ಸರ್ ಎಷ್ಟು ಬರುತ್ತೆ ನೋಡ್ರಿ, ಸೆಮಿ ಪೆರಿಮೀಟರ್ ನಮ್ದು ಆನ್ಸರ್ ಎಷ್ಟು ಬರುತ್ತಂತ 12 ಬರುತ್ತಂತಂದ ಹೇಳ್ರಿ ನೋಡೋಣ. ಎ ಎಷ್ಟೈತಿ, 8 ಐತಿ. ಬಿ ಎಷ್ಟೈತಿ, 8 ಐತಿ. ಸಿ ಎಷ್ಟೈತಿ, 8 ಐತಿ. /2. ಸೊ 8 8 8 ಟೋಟಲ್ ಆಗಿ ಸೇರಿಸಿದ್ರೆ 24 ಆಯ್ತು. /2 ಮಾಡ್ಬೇಕು. ನಮ್ದು ಎಷ್ಟು ಬಂತಂದ್ರೆ 12 ಬಂತು. ಎಸ್ ವ್ಯಾಲ್ಯೂ ಎಷ್ಟು ಬಂತಂತಂದ ಹೇಳಿದ್ರೆ 12 ಬಂತು. ಈಗ ನಾವು ಏರಿಯಾ ಕಂಡು ಹಿಡ್ಕೋಬೇಕಲ್ಲ. ಏರಿಯಾ ಕಂಡು ಹಿಡ್ಕೊಳಕೇನು ಫಾರ್ಮುಲಾ ರೆಡಿ ಮಾಡ್ಕೋಬೇಕು. ಎಸ್ ಐತಿ. ಅದಾದ ನಂತರ ಇಂಟು ಫಸ್ಟ್ ಏನ್ ಮಾಡ್ಬೇಕು, ಎಸ್ ಮೈನಸ್ ಎ ಮಾಡ್ಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕು, ಎಸ್ ಮೈನಸ್ ಬಿ ಮಾಡ್ಬೇಕು. ನೆಕ್ಸ್ಟ್ ಎಸ್ ಮೈನಸ್ ಸಿ ಮಾಡ್ಬೇಕು. ಎಸ್ ಮೈನಸ್ ಸಿ. ಸೊ ಇವಾಗ ಬರ್ಕೊಡ್ರಿ. ಎಸ್ ವ್ಯಾಲ್ಯೂ ಎಷ್ಟೈತಿ ನೋಡ್ರಿ, 12 ಐತೆ. ಅದಾದ ನಂತರ ಎಸ್ ಮೈನಸ್ ಎ ಅಂತಂದ ಹೇಳಿದ್ರೆ 12 ಮೈನಸ್ 8. ನೆಕ್ಸ್ಟ್ ಎಸ್ ಮೈನಸ್ ಬಿ ಅಂದ್ರ 12 ಮೈನಸ್ 8. ಎಸ್ ಮೈನಸ್ ಸಿ ಅಂತಂದ ಹೇಳಿದ್ರೆ 12 ಮೈನಸ್ 8. ಸೊ ಎಷ್ಟು ಬರುತ್ತೆ ನೋಡ್ರಿ ಟೋಟಲ್ ಆಗಿ ಸಾಲ್ವ್ ಮಾಡ್ಕೊತ ಹೋದ್ರೆ. ಇದು 12 ಬಂತು. ಇಂಟು ಹಂಗ ಬರ್ಕೊಡ್ರಿ. ಇದನ್ನ ಸಾಲ್ವ್ ಮಾಡ್ರೆ 12ರಾಗ 8 ಕಳೆದ್ರ 4 ಬಂತು. ಅದಾದ ನಂತರ 12ರಾಗ 8 ಕಳೆದ್ರ 4 ಬಂತು. ನೆಕ್ಸ್ಟ್ 12ರಾಗ 8 ಕಳೆದ್ರ 4 ಬಂತು. ಸೊ ಇವಾಗ ನಾವ್ ಏನ್ ಮಾಡೋಣ ಅಂತಂದ ಹೇಳಿದ್ರೆ ಒಂದೊಂದಾಗಿ ಹೊರಗಡೆ ಹಾಕೋಣ. ಇದೇನೈತಲ್ಲ, ಇದು ಸ್ಕ್ವೇರ್ ರೂಟ್ ಐತಲ್ಲ, ಸ್ಕ್ವೇರ್ ರೂಟ್ ಇಂದ ಹೊರಗೆ ಹಾಕ್ಬೋದು. ಈ 4ಅನ್ನ ಸ್ಕ್ವೇರ್ ರೂಟ್ ಇಂದ ಹೊರಗಡೆ ಹಾಕಿರ ಸ್ಕ್ವೇರ್ ರೂಟ್ ಆಫ್ 4 ಎಷ್ಟಾಗತ್ತೆ? ಸ್ಕ್ವೇರ್ ರೂಟ್ ಆಫ್ 4 ಎಷ್ಟಾಗತ್ತೆ? ನೀವು ಅದು ಇನ್ನೊಂದ್ ಏನಂತಂದ ಹೇಳಿದ್ರೆ 1ರಿಂದ 20ರವರೆಗೂ ಸ್ಕ್ವೇರ್ ರೂಟ್ ಗಳನ್ನ ಕಂಡಿಡ್ಕೋಬೇಕು. ಸೊ ಸ್ಕ್ವೇರ್ ರೂಟ್ ಆಫ್ 4 ಅಂತಂದ ಹೇಳಿದ್ರೆ ಎಷ್ಟಾಗತ್ತ ಅಂತಂದ ಹೇಳಿದ್ರೆ ಇದು ಹೊರಗಡೆ ಬಂದ್ರೆ 2 ಆಗತ್ತ. ಸೊ 2ರ ಸ್ಕ್ವೇರ್ ಅಂದ್ರೆ ಈಗ ನೋಡ್ರಿ ಸ್ಕ್ವೇರ್ ರೂಟ್ ಆಫ್ 4 ಐತಲ್ಲ, ಇದನ್ನ ಹೆಂಗ್ ಬರ್ಕೋತೀವಿ ಅಂತಂದ ಹೇಳಿದ್ರೆ ಸ್ಕ್ವೇರ್ ರೂಟ್ 2 ಸ್ಕ್ವೇರ್ ಅಂತಂದ ಹೇಳಿ ಬರ್ಕೊಂತೀವಿ. 2 ಸ್ಕ್ವೇರ್ ಎಷ್ಟಂದ್ರೆ 4. ಈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. 2 ಆನ್ಸರ್ ಬರುತ್ತೆ. ಇದ್ರದ್ದು ಎಷ್ಟು ಬರುತ್ತೆ? 2 ಬರುತ್ತೆ. ಇದ್ರದ್ದು ಎಷ್ಟು ಬರುತ್ತೆ? 2 ಬರುತ್ತೆ. ಇನ್ನೇನು ಉಳಿತು? 12 ಉಳಿತು. ಈ 12ಅನ್ನ ಮತ್ತೆ ನಾವು ಬರ್ಕೋಬಹುದಲ್ಲ, ಮತ್ತೆ ಇನ್ನೂ ಹೊರಗಡೆ ತೆಗಿಬಹುದಲ್ಲ. ಹೆಂಗ್ ತೆಗಿಬಹುದು? 2 ಇಂಟು 2 ಇಂಟು 2 ಹಂಗ ಬರ್ಕೊಡ್ರಿ. ಇದನ್ನ ಹೆಂಗ್ ಬರ್ಕೋಬಹುದು ಅಂತಂದ ಹೇಳಿದ್ರ ಈ 12ಅನ್ನ ಹೆಂಗ್ ಬರ್ಕೋಬಹುದು?
4 ಮೂರ್ಲೆ 12 ಅಂತಂದ್ ಹೇಳಿ ಬರ್ಕೋಬಹುದು. ಇಲ್ಲಿ 4 ಮತ್ತೆ ಹೊರಗಡೆ ತೆಗೆದ್ರೆ ಎಷ್ಟು ಬರುತ್ತೆ? 2 ಬರುತ್ತೆ. ಸೊ ಇಂಟು 2 ಅಲ್ಲಿ ಏನ್ ಉಳಿತಂದ್ರೆ ಸ್ಕ್ವೇರ್ ರೂಟ್ ಆಫ್ 3 ಉಳಿತು. ಎಲ್ಲಾನು ಗುಣಿಸ್ರಿ ಎಷ್ಟಾಗತ್ತ? 2 ಎರಡ್ಲೆ 4, 4 ಎರಡ್ಲೆ 8, 8 ಎರಡ್ಲೆ 16. ಸೊ 16 ಇಂಟು ಸ್ಕ್ವೇರ್ ರೂಟ್ ಆಫ್ 3 ಏನಂತಂದ್ ಹೇಳಿದ್ರೆ ನಮ್ದು ಆನ್ಸರ್ ಆಗುತ್ತೆ ಆಪ್ಷನ್ 2 ಕರೆಕ್ಟ್ ಆಗುತ್ತೆ. ಸೊ ಈ ರೀತಿಯಾಗಿ ನಾವೇನಂತಂದ್ ಹೇಳಿದ್ರೆ ಸಾಲ್ವ್ ಮಾಡ್ಕೊತ ಹೋಗ್ಬೇಕಾಗತ್ತೆ. ನೆಕ್ಸ್ಟ್ ನಿಮ್ಗೆ ಕ್ವಶನ್ಸ್ ಗಳನ್ನ ಕೊಡ್ತೀನಿ, ನೀವು ಸಾಲ್ವ್ ಮಾಡ್ಬೇಕಾಗತ್ತೆ. ಟ್ರೈ ಮಾಡ್ರಿ ಎಲ್ಲಿವರೆಗೂ ಬರುತ್ತೆ ನೋಡೋಣ. ಎಸ್, ಇಲ್ಲಿ ನೋಡ್ರಿ, ಇಲ್ಲಿ ಏನಂತಂದ್ ಹೇಳಿದ್ರೆ ಇದು ರಾಂಗ್ ಐತೆ. ಸೊ ಇಲ್ಲಿ 6 ಸೆಂಟಿಮೀಟರ್ ಅಂತ ತಗೊಳ್ರಿ. 6 ಸೆಂಟಿಮೀಟರ್ ಬದಿಯುಳ್ಳ ಸಮಬಾಹು ತ್ರಿಕೋನದ ಅಥವಾ ಸಮಬಾಹು ತ್ರಿಭುಜದ ಎತ್ತರ ಎಷ್ಟಾಗತ್ತ? ಎತ್ತರ ಕೇಳಿಲ್ಲ ಇಲ್ಲಿ. ಎತ್ತರ ಕಂಡುಹಿಡಿತೀರಂದ್ರೆ ಎತ್ತರ ಕಂಡುಹಿಡೀರಿ, ಎತ್ತರ ಎಲ್ಲ ಏನ್ ಬೇಡ. ಸೊ ವಿಸ್ತೀರ್ಣ ಕಂಡುಹಿಡೀರಿ ಸಾಕು. ಮೊದಲು ಎತ್ತರ ಆಮೇಲೆ ಕಂಡುಹಿಡಿಯೋಣ. ಮೊದಲು ವಿಸ್ತೀರ್ಣ ಕಂಡುಹಿಡೀರಿ, ಆಮೇಲೆ ಎತ್ತರ ನೋಡೋಣ. 6 ಸೆಂಟಿಮೀಟರ್ ಬದಿಯುಳ್ಳ ಸಮಬಾಹು ತ್ರಿಕೋನದ ವಿಸ್ತೀರ್ಣವನ್ನ ಮೊದಲು ಕಂಡುಹಿಡೀರಿ, ಏರಿಯಾ ಕಂಡುಹಿಡೀರಿ. 6 ಸೆಂಟಿಮೀಟರ್ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತಂದ್ ಹೇಳ್ತೀವಿ. ಸಮಬಾಹು ತ್ರಿಭುಜ, ಸಮಬಾಹು ತ್ರಿಭುಜವನ್ನ ನಾವೇನಂತಂದ್ ಹೇಳ್ತೀವಿ? ಎಲ್ಲಾ ಕಡೆ ಸೈಡು ಎ ಬಿ ಸಿ ಎಲ್ಲ ಏನಂತಂದ್ ಹೇಳಿದ್ರೆ 6 ಸೆಂಟಿಮೀಟರ್ 6 ಸೆಂಟಿಮೀಟರ್ 6 ಸೆಂಟಿಮೀಟರ್. ನಮ್ದು ಸೆಮಿ ಪೆರಿಮೀಟರ್ ಎಷ್ಟಾಗತ್ತ? ಫಸ್ಟ್ಗೆ ಸೆಮಿ ಪೆರಿಮೀಟರ್ ನಾವೇನ್ ಹೇಳ್ತೀವಿ? a ಪ್ಲಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ 2 ಅಂತಂದ್ ಹೇಳ್ತೀವಿ. ಸೊ ಎಲ್ಲ ಕೂಡಿಸ್ರಿ, 6 ಪ್ಲಸ್ 6 ಪ್ಲಸ್ 6 ಡಿವೈಡೆಡ್ ಬೈ 2 ಅಂದ್ರೆ ಎಷ್ಟಾಯ್ತು? ಇದು 18 ಆಯ್ತು. 18 ಡಿವೈಡೆಡ್ ಬೈ 2 ಅಂತಂದ್ ಹೇಳಿದ್ರೆ 9 ಆಯ್ತು. ಇನ್ ನೆಕ್ಸ್ಟ್ ಏರಿಯಾ ಹೆಂಗ್ ಕಂಡು ಹಿಡಿತೀವಿ? ಏರಿಯಾ ಎಸ್, ಎಸ್ ಮೈನಸ್ ಎ, ಎಸ್ ಮೈನಸ್ ಬಿ, ಅದಾದ ನಂತರ ಎಸ್ ಮೈನಸ್ ಸಿ ಅಂತಂದ್ ಹೇಳಿ. ಎಸ್ ವ್ಯಾಲ್ಯೂ ಎಷ್ಟೈತಿ? 9 ಐತಿ. ಅದಾದ ನಂತರ ಎಸ್ ಮೈನಸ್ ಎ ಅಂತಂದ್ ಹೇಳಿದ್ರ 9 ಮೈನಸ್ 6. ಎಸ್ ಮೈನಸ್ ಬಿ ಅಂತಂದ್ ಹೇಳಿದ್ರ ಬಿ ವ್ಯಾಲ್ಯೂ ಎಷ್ಟೈತೆ? 6 ಐತೆ. 9 ಮೈನಸ್ 6. ನೆಕ್ಸ್ಟ್ ಸಿ ವ್ಯಾಲ್ಯೂ 6 ಐತೆ. ನೆಕ್ಸ್ಟ್ 9 ಮೈನಸ್ 6 ಅಂತಂದ್ ಹೇಳಿ ಕ್ಯಾಲ್ಕುಲೇಷನ್ ಮಾಡ್ರಿ ಎಷ್ಟು ಬರುತ್ತಾ? ಇದು 9 ಇಂಟು ಇದನ್ನ ಮೈನಸ್ ಮಾಡಿದಾಗ 3 ಬಂತು, ಇದನ್ನ ಮೈನಸ್ ಮಾಡಿದಾಗ 3 ಬಂತು, ಇದನ್ನ ಮೈನಸ್ ಮಾಡಿದಾಗ ಏನಂತಂದ್ ಹೇಳಿದ್ರೆ 3 ಬಂತು. ಇವಾಗ ನಾವು ಸ್ಕ್ವೇರ್ ರೂಟ್ ಅಂತ ನೋಡಿದಾಗ ನಮ್ಗೆ ಈಸಿಯಾಗಿ ಗೊತ್ತಾಗತ್ತ. ಈ 9 ಹೊರಗಡೆ ತೆಗಿಬಹುದಲ್ಲ. 9 ಹೊರಗಡೆ ತೆಗೆದ್ರ ಸ್ಕ್ವೇರ್ ರೂಟ್ ಆಫ್ 9 ಎಷ್ಟಾಗುತ್ತೆ ನಮ್ದು ಆನ್ಸರ್? ಸ್ಕ್ವೇರ್ ರೂಟ್ ಆಫ್ 9. ವೆರಿ ಗುಡ್, 3 ಆಗತ್ತೆ. ಇನ್ನೇನೇನು ಉಳಿದು? ಮತ್ 3 ಇಂಟು 3 ಇಂಟು 3. ಈಗ ನೋಡ್ರಿ, ಈ 2 3 ಅದಾವಲ್ಲ, ಈ 2 3 ನಾವು ಇಂಟು ಮಾಡಿದಂದ್ರೆ 9 ಆಗತ್ತೆ, ಇಲ್ಲ 3 ಸ್ಕ್ವೇರ್ ಆಗತ್ತೆ. ಸೊ 9 ಇದನ್ನೆರಡು ಸೇರಿಸಿದ್ರೆ ಎಷ್ಟು? 9 ಆಯ್ತು. ಗುಣಿಸಿದ್ರ ಅದನ್ನ ಹೊರಗೆ ತೆಗೆದ್ರೆ ಇನ್ನೆಷ್ಟು ಬರುತ್ತೆ ವ್ಯಾಲ್ಯೂ? ಇವನ್ನೆರಡು ಇಂಟು ಮಾಡಿದ್ರೆ 9 ಬಂತು, ಅಥವಾ 3 ಸ್ಕ್ವೇರ್ ಅಂತಂದ ಆಗತ್ತೆ. 3 ಸ್ಕ್ವೇರ್ ಅನ್ನ ಹೊರಗಡೆ ತೆಗೆದ್ರ ಅಥವಾ 9 ಹೊರಗಡೆ ತೆಗೆದ್ರ 3 ಬಂತು. ಇನ್ನೇನು ಉಳಿತು? 1 3 ಅಷ್ಟ ಉಳಿತು. ಇಂಟು ಮಾಡ್ರಿ, 3 3ಲೆ 9. 9 ಇಷ್ಟು 3 ಏನಂತಂದ್ ಹೇಳಿದ್ರ ನಮ್ದು ಏರಿಯಾ ಆಗತ್ತ. ಕ್ಲಿಯರ್ ಎಲ್ರಿಗೂ? ಇದು ವಿಸ್ತೀರ್ಣ ಆಯ್ತು. ಈಗ ನಮಗೇನ್ ಕೇಳಿದಾರ? ಏರಿಯಾ ಕೇಳಿದ, ಎತ್ತರ ಕೇಳಿದಾರ. ಎತ್ತರ ಅಂತಂದೈತಲ್ಲ, ಇಲ್ಲಿ ಎತ್ತರವನ್ನ ಕಂಡಿಡೋಣ. ಎತ್ತರವನ್ನ ಕಂಡಿಡಿಯಕ್ಕೆ ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕು? ಹೇಳಿದಾನಲ್ಲ ಆಗ್ಲೇ, ಹಾಫ್ ಇಂಟು ಬಿ ಇಂಟು ಎಚ್ ಅಂತಂದ್ ಹೇಳಿ. ಏರಿಯಾ ಎಷ್ಟಾಯ್ತು? ಇದನ್ನ ಹಾಕ್ರಿ. ಬಿ ಎಷ್ಟೈತಿ? ಒಂದ್ ಯಾವ್ದಾದ್ರು ತಗೊಳ್ರಿ, ಈ ಪಾದವನ್ನ ತಗೊಳ್ರಿ, ಅದು 6 ಐತೆ. ಸೊ ಇದು 9√3 ಹಾಫ್ ಇಂಟು ಏನಂತಂದ್ ಹೇಳಿದ್ರೆ 6 ಎಚ್. ಕ್ಲಿಯರ್ ಎಲ್ರಿಗೂ? ಸೊ 2 3ಲೆ 6 ಆಯ್ತು. ಸೊ ಇಲ್ಲಿ ನೋಡ್ರಿ ಏನೇನು ಉಳಿತು? ಈ 3 ಕೆಳಗಡೆ ತಗೊಂಡ್ಬರ್ರಿ. ಎಚ್ ಇಕ್ವಲ್ ಟು ಏನಂತಂದ್ ಹೇಳಿದ್ರೆ 9:3 ಡಿವೈಡೆಡ್ ಬೈ 3. 3 ಒಂದ್ಲೆ 3 3ಲೆ 3:3 ಏನಂತಂದ್ ಹೇಳಿದ್ರೆ ನಮ್ದು ಎತ್ತರ ಆಗತ್ತ. ಸೊ ಇದು ಎತ್ತರವನ್ನ ಕಂಡುಹಿಡೋದು. ಈ ತರ ಕ್ವಶನ್ಸ್ ಗಳನ್ನ ನಿಮ್ಗೆ ಕೇಳಂಗಿಲ್ಲ. ಡೈರೆಕ್ಟ್ ಆಗಿ ಏನಂತಂದ್ ಹೇಳಿದ್ರೆ ಏರಿಯಾವನ್ನ ಕೇಳುವಂತ ಕ್ವಶನ್ಸ್ ಗಳನ್ನ ನಿಮ್ಗ ಕೇಳ್ತಾರ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಇದನ್ನ ನೀವು ಸಾಲ್ವ್ ಮಾಡ್ರಿ ಇವಾಗ. ಈಗ ಏನಂತಂದ್ ಹೇಳಿದ್ರೆ ತ್ರಿಭುಜ ಐತ, ಟ್ರಯಾಂಗಲ್ ಐತ. ಸೊ ಅದ್ರದ್ದು 3 ಬದಿಗಳು ಅಂದ್ರೆ 3 ಸೈಡ್ಸ್ ಹೆಂಗದಾವ ಅಂತಂದ್ ಹೇಳಿದ್ರೆ 8 ಸೆಂಟಿಮೀಟರ್, 10 ಸೆಂಟಿಮೀಟರ್, 12 ಸೆಂಟಿಮೀಟರ್ ಹಂಗಾದ್ರ. ಸೊ ಇದೇನಂತಂದ್ ಹೇಳಿದ್ರೆ ಇದು ಯಾವ ರೀತಿಯ ತ್ರಿಕೋನ ಅಂತಂದ್ ಐತ್ ಕ್ವಶನ್ ಐತೆ, ಅದ್ ನಮಗ್ ಬ್ಯಾಡ. ಇವಾಗ ಇದ್ರದ್ದು ವಿಸ್ತೀರ್ಣವನ್ನ ನೀವು ಕಂಡುಹಿಡಿರಿ. ಇವಾಗ ವಿಸ್ತೀರ್ಣ ನೋಡ್ರಿ. ಫಸ್ಟ್ ನಾವೇನು ಎಸ್ ಕಂಡು 30 ಡಿವೈಡೆಡ್ ಬೈ 2 15 ಬಂತು. ನೆಕ್ಸ್ಟ್ ಏರಿಯಾ ಕಂಡು ಎಸ್ ಮೈನಸ್ ಎ, ಎಸ್ ಮೈನಸ್ ಇದು ಮಾಡಿದ್ವಿ. ಎಸ್ ವ್ಯಾಲ್ಯೂ 15, ಎಸ್ ಮೈನಸ್ ಎ 7 ಬಂತು, ಎಸ್ ಮೈನಸ್ ಬಿ 5 ಬಂತು. ನೆಕ್ಸ್ಟ್ ಎಸ್ ಮೈನಸ್ ಸಿ ಅಂತಂದ್ ಹೇಳಿದ್ರೆ 15 ಮೈನಸ್ 12 ಮಾಡ್ಕೋಬೇಕು. ಎಷ್ಟು ಬರುತ್ತಾ? 3 ಬರುತ್ತ. ಈಗ ನಾವೇನ್ ಮಾಡ್ಬೇಕಂತಂದ್ ಹೇಳಿದ್ರೆ ಅದನ್ನ ಸೊಲ್ಯೂಷನ್ ಹುಡ್ಕ್ಯಾಡಕ್ ಸ್ಟಾರ್ಟ್ ಮಾಡ್ಬೇಕು. ನಮ್ದು ಆಪ್ಷನ್ ಕೊಟ್ಟಿರ್ತಾರ, ಆಪ್ಷನ್ ಕೊಟ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಒಂದು 15 ಐತೆ. ಅದಾದ ನಂತರ ಈ ಎರಡೂನು ಗುಣಿಸ್ರಿ, ಎಷ್ಟು ಬರುತ್ತ?
15 ಇಂಟು 7 ಇದನ್ನೆರಡು ಗುಣಿಸಿದ್ರೆ ಎಷ್ಟು ಬರುತ್ತಾ 15 ಬಂತು. ಈಗ ನಾ ಏನ್ ಬರ್ಕೋತೀನಿ ಅಂತಂತ ಹೇಳಿದ್ರ ಈ 15 ಎರಡೂ ಮಾಡಿದ್ರೆ ಏನ್ ಬರುತ್ತಂದ್ರ 15 ಸ್ಕ್ವೇರ್ ಬರುತ್ತಾ ಇಂಟು 7. ಈ 15 ಸ್ಕ್ವೇರ್ ಹೊರಗಡೆ ಬಂದ್ರೆ ಎಷ್ಟು ಬರುತ್ತೆ ಆನ್ಸರ್? 15 ಸ್ಕ್ವೇರ್ ಹೊರಗಡೆ ಬಂದ್ರೆ ಎಷ್ಟು ಬರುತ್ತೆ? 15 ಸ್ಕ್ವೇರ್ ಸ್ಕ್ವೇರ್ ರೂಟ್ ಆಫ್ 15 ಸ್ಕ್ವೇರ್ ರೂಟ್ ಆಫ್ 15 ಇದು ಕ್ಯಾನ್ಸಲ್ ನಮ್ದು ಎಷ್ಟು ಬಂತು? 15 ಬಂತು. ಸೊ ರೂಟ್ 7 ಏನಂತಂದ ಹೇಳಿದ್ರೆ ಒಂದು ಉಳಿತೈತೆ, ರೂಟ್ 7 ಉಳಿತೈತೆ. ಕ್ಲಿಯರ್? ಸೊ ಇದು ನಮ್ದು ಏನಂತಂದ ಹೇಳಿದ್ರೆ ವಿಸ್ತೀರ್ಣ ಆಗತ್ತೆ. ಇಲ್ಲಿ ನೋಡ್ರ ನಾ ನಿಮ್ಗ 15 ಸ್ಕ್ವೇರ್ ಕೇಳಕತ್ತಿಲ್ಲ ಅಲ್ಲಿ ಆನ್ಸರ್ ಹೇಳಕ್, ನಿಮಗ್ ನಾನು ಕೇಳ್ತಿರೋದು ಇದ್ರದ್ದು ಆನ್ಸರ್ ಕೇಳತ್ತೀನಿ. ಇದು ಕ್ಯಾನ್ಸಲ್ ಆಗತ್ತೆ, ನಮ್ಗೆ 15 ಉಳಿಯುತ್ತೆ. ಸ್ಕ್ವೇರ್ ರೂಟ್ ಆಫ್ 15 ಸ್ಕ್ವೇರ್ ಅಂತಂದ ಹೇಳಿ ಸ್ಕ್ವೇರ್ ಕ್ಯಾನ್ಸಲ್, ಸ್ಕ್ವೇರ್ ರೂಟ್ ಕ್ಯಾನ್ಸಲ್, ಓನ್ಲಿ 15 ಅಷ್ಟೇ ಉಳಿತು. ಆ ತರ ಮಾಡಕ್ ಕಲಿಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸೇಮ್ ಅದೇ ತರ ಐತೆ. ಯಾರಿಗೆ ಇಂಗ್ಲಿಷ್ನಾಗ ಬೇಕಾಗೈತೆ ಇವಾಗ್ಲೇ ಹೇಳ್ತೀನಿ, ಕೇಳಿಸ್ಕೊಡ್ರಿ. ಟ್ರಯಾಂಗಲ್ ಐತೆ, 3 sides ಆರ್ ದೇರ್, 5 ಸೆಂಟಿಮೀಟರ್ 5 ಸೆಂಟಿಮೀಟರ್ 6 ಸೆಂಟಿಮೀಟರ್. ಸೊ ಯಾವ ರೀತಿಯ ಕೋನ ಬೇಡ, ಐ ನೀಡ್ ಏರಿಯಾ ವಿಸ್ತೀರ್ಣ. ಕ್ಲಿಯರ್? ಎಲ್ರಿಗೂ ಅರ್ಥ ಆಯ್ತಾ? ಟ್ರೈ ಮಾಡ್ರಿ. ನಿಮ್ಗ ಸ್ಕ್ವೇರ್ ಆಮೇಲೆ ಕ್ಯೂಬ್ ರೂಟ್, ಸ್ಕ್ವೇರ್ ರೂಟ್ ಮತ್ತು ಕ್ಯೂಬ್ ರೂಟ್ ಕಂಡುಹಿಡಿಯೋದಂತಂದು ಹೇಳಿ ನಾನು ಆಲ್ರೆಡಿ ಲಾಸ್ಟ್ ಟೈಮ್ ವಿಡಿಯೋಸ್ಗಳನ್ನ ಹಾಕಿದ್ದೆ ಅಲ್ಲ. ಸೊ ಯಾರಿಗಾದ್ರೂ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಅಲ್ಲಿ. ಇಲ್ಲಿ ನೋಡ್ರಿ, ಇದನ್ನ ನಾವು ಕಂಡುಹಿಡಿಯೋಣ ಇವಾಗ. ಸೊ ಇಲ್ಲಿ ಏನಂತಂದ ಹೇಳಿದ್ರೆ ಎ ಒನ್ ಸೈಡ್ 5 ಸೆಂಟಿಮೀಟರ್ ಐತಿ, ಬಿ 5 ಸೆಂಟಿಮೀಟರ್ ಐತೆ, ಸಿ ಏನಂತಂದ ಹೇಳಿದ್ರೆ 6 ಸೆಂಟಿಮೀಟರ್ ಐತೆ. ನೀವ್ ಎಲ್ರು ಕಂಡುಹಿಡಿದ್ರಿ ಸೆಮಿ ಪೆರಿಮೀಟರ್ನ. ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ 2 ಅಂತಂದ ಹೇಳಿದ್ರೆ ಎಷ್ಟು ಬಂತ ಆನ್ಸರ್ ನಿಮ್ಗ? 5 + 5 10 ಪ್ಲಸ್ 16 ಡಿವೈಡೆಡ್ ಬೈ 2 ಅಂತಂದ ಹೇಳಿದ್ರೆ 8 ಅಂತಂದ ಹೇಳಿ ಬಂತ ಆನ್ಸರ್ 8. ಸೊ ಇವಾಗ ನಾನು ಏರಿಯಾ ಕಂಡುಹಿಡಿಬೇಕು. ಏರಿಯಾ ಅಂತಂದ ಹೇಳಿದ್ರೆ ಎಸ್ ಮೈನಸ್ ಎ, ಎಸ್ ಮೈನಸ್ ಬಿ, ಅದಾದ ನಂತರ ಎಸ್ ಮೈನಸ್ ಸಿ ಅಂತಂದ ಹೇಳಿ ಎಲ್ಲಾ ಬಾಹುಗಳನ್ನ ಕಳೆದ. ಈಗ ನೋಡ್ರಿ, ಎಸ್ ಅಂತಂದ ಹೇಳಿದ್ರೆ 8, ಎಸ್ ಮೈನಸ್ ಎ ಎಷ್ಟು ಬರುತ್ತಾ? ಎಸ್ ಎಷ್ಟೈತಿ? 8 ಐತಿ. ಮೈನಸ್ ಎ ಮಾಡಿದ್ರ 8 ಮೈನಸ್ 5 ಮಾಡಿದ್ರೆ 3 ಬಂತು. ಎಸ್ ಮೈನಸ್ ಬಿ ಮಾಡಿದ್ರ 8 ಮೈನಸ್ 5 ಮಾಡಿದ್ರೆ ಮತ್ತೆ ಅದು 3 ಬಂತು. ನೆಕ್ಸ್ಟ್ ಎಸ್ ಮೈನಸ್ ಸಿ ಮಾಡ್ಬೇಕು. ಎಸ್ ಮೈನಸ್ ಸಿ ಅಂದ್ರೆ 8 ಮೈನಸ್ 6 ಎಷ್ಟು ಬಂತು? 2 ಬಂತು. ಇಲ್ಲಿ ನೋಡ್ರಿ, ಈ 3 ಇಂಟು 3 ನಾನು ಏನಂತ ಬರಿಬಹುದು? 3 ಸ್ಕ್ವೇರ್ ಅಂತ ಬರಿಬಹುದಾ? 3 ಇಂಟು 3 ಸ್ಕ್ವೇರ್ ಅಂತಂದ ಹೇಳಿ, ಇಂಟು 8 ಇಂಟು 2 ಅಂತಂದ ಹೇಳಿ. ಈ 3 ಸ್ಕ್ವೇರ್ ನ ಹೊರಗಡೆ ತೆಗೆದ್ರೆ ಏನ್ ಬರುತ್ತೆ? 3 ಬಂತು. ಸ್ಕ್ವೇರ್ ರೂಟ್ ಆಫ್ 3 ಸ್ಕ್ವೇರ್ ಅಂತಂದ ಹೇಳಿದ್ರೆ ಇದು ಕ್ಯಾನ್ಸಲ್ ಆಯ್ತು. ನಮ್ದು ಏನಂತಂದ ಹೇಳಿದ್ರೆ 3 ಅಂತಂದ್ ಬಂತು. ಇನ್ನು ಒಳಗಡೆ ಎಷ್ಟು ಉಳಿತು? 8 ಇಂಟು 2. 8 ಇಂಟು 2 ಅಂತಂದ ಹೇಳಿದ್ರೆ ಎಷ್ಟು ಬರುತ್ತಾ? 8 2 16. ಸ್ಕ್ವೇರ್ ರೂಟ್ ಆಫ್ 16 ಎಷ್ಟಾಗತ್ತೆ? ಸ್ಕ್ವೇರ್ ರೂಟ್ ಆಫ್ 16 ಎಷ್ಟು? 4. ಸೊ ಇದನ್ನ ನಾವು 16 ನಾವು ಏನಂತ ಬರ್ಕೊಂತೀವಿ? 4 ಸ್ಕ್ವೇರ್ ಅಂತಂದ ಹೇಳಿ ಬರ್ಕೊಂತೀವಿ. 4 4 16. ಇದು ಕ್ಯಾನ್ಸಲ್ 4. ಅಂದ್ರೆ ನಮ್ದು ಆನ್ಸರ್ ಎಷ್ಟು ಬಂತಂತಂದ ಹೇಳಿದ್ರೆ 12 ಅಂತಂದ ಹೇಳಿ ಬರುತ್ತೆ. ಸೊ ಇದನ್ನ ಹೊರಗಡೆ ತೆಗೆದ್ರೆ 4 ಅಂತಂದ ಹೇಳಿ 3 4 12 ಆಗತ್ತೆ ನಮ್ದು ಆನ್ಸರ್. ವಿಸ್ತೀರ್ಣ ಎಷ್ಟಾಗತ್ತಪ್ಪ ಅಂದ್ರೆ 12 ಬರುತ್ತೆ. ಕ್ಲಿಯರ್ ಎಲ್ರಿಗೂ? ಇದು ನೋಡ್ರಿ ಕ್ವಶನ್. ಎತ್ತರ ಮತ್ತು ಪಾದ ಅಂತಂದ ಹೇಳಿದ್ರೆ ಹೈಟ್ ಅಂಡ್ ಬೇಸ್ ಏನಿದಾವ ಅಂತಂದ ಹೇಳಿದ್ರೆ 12 ಮತ್ತು 7 ಸೆಂಟಿಮೀಟರ್ ಇದಾವ. ಹಂಗಾದ್ರ ಏರಿಯಾ ಕಂಡುಹಿಡಬೇಕು. ತ್ರಿಭುಜದ ಟ್ರಯಾಂಗಲ್ ಏರಿಯಾ. ಹೈಟ್ ಎಷ್ಟೈತಿ? 12 ಸೆಂಟಿಮೀಟರ್ ಐತಿ. ಬೇಸ್ ಎಷ್ಟೈತಿ? 7 ಸೆಂಟಿಮೀಟರ್ ಐತಿ. ಸೊ ಇದನ್ನ ಏರಿಯಾವನ್ನ ನೀವ ಕಂಡುಹಿಡಿರಿ. ನಾನು ಡೈರೆಕ್ಟ್ ಆಗಿ ಏರಿಯಾ ಅಂತಂದ ಹೇಳಿ ಆನ್ಸರ್ ಬರೀತೀನಿ ಇವಾಗ. ವೆರಿ ಗುಡ್. ಫಾರ್ಮುಲಾ ಏನು? ಹಾಫ್ ಇಂಟು ಬೇಸ್ ಇಂಟು ಹೈಟ್. ಹಾಫ್ ಬೇಸ್ ಎಷ್ಟೈತಿ? 12. ಬೇಸ್ ಎಷ್ಟೈತಿ? 7 ಐತಿ. ಹೈಟ್ ಎಷ್ಟೈತಿ? 12 ಐತಿ. 2 ಒಂದ್ಲೆ 2 ಆರ್ಲೆ. ಸೊ 7 ಆರ್ಲೆ 42. 42 cm ಸ್ಕ್ವೇರ್ ಏನಂದ್ರೆ ನಮ್ದು ಏರಿಯಾ ಆಗತ್ತೆ. ಈ ಫಸ್ಟ್ ಒಂದು ಸ್ಕ್ರೀನ್ ಶಾಟ್ ಹೊಡಿರಿ. ಹೊಡ್ಕೊಂಡ್ರಿ? ಸೆಕೆಂಡ್ ಒಂದು ನೋಡ್ಕೊಳ್ರಿ. ಈ ಎರಡನ್ನು ಏನಂತಂದ ಹೇಳಿದ್ರೆ ನೀವು ಪ್ರಾಕ್ಟೀಸ್ ಮಾಡ್ಬೇಕು. ನೋಡ್ರಿ, ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಯಾವ್ದಂತಂದ ಹೇಳಿದ್ರೆ ಗ್ರೀನ್ ಹೌಸ್ ಗ್ಯಾಸಸ್ ಅಂತಂದ ಹೇಳ್ತೀವಿ. ಗ್ರೀನ್ ಹೌಸ್ ಗ್ಯಾಸಸ್ ಹಿಂಗಂದ್ರೆ ಏನ್ರ ಗೊತ್ತೈತೆ ನಿಮ್ಗೆ?
ಗ್ರೀನ್ ಹೌಸ್ ಗ್ಯಾಸಸ್ ಅಥವಾ ಹಸಿರು ಮನೆ ಅನಿಲಗಳು ಅಂತಂದೇಳಿ, ಹಸಿರು ಮನೆ ಅನಿಲಗಳು ಅಂತಂದೇಳಿ. ಸೊ ಏನಾದ್ರು ಐಡಿಯಾ ಯಾರಿಗಾದ್ರು? ಸೊ ಇಲ್ಲಿ ಕೇಳಿಸ್ಕೊಡ್ರಿ, ನಾನು ಲಾಸ್ಟ್ ಟೈಮು ನಿಮ್ಗೆ ಹೇಳಿದೆ ಅನ್ಕೊಂತೀನಿ ಗ್ರೀನ್ ಹೌಸ್ ಗ್ಯಾಸಸ್ ಅಂದ್ರೆ ಏನು ಅಂತಂದ ಹೇಳಿ. ಇಲ್ಲಿ ಕೇಳಿಸ್ಕೊಡ್ರಿ ಕರೆಕ್ಟ್ ಆಗಿ. ಗ್ರೀನ್ ಹೌಸ್ ಗ್ಯಾಸಸ್ ಅಂತಂದ್ ಹೇಳಿದ್ರೆ ಇದು ಏನ್ ಮಾಡತ್ತಂತಂದ್ ಹೇಳಿದ್ರೆ ನಮ್ಮ ಭೂಮಿಯ ಟೆಂಪರೇಚರ್ ಅನ್ನ, ನಮ್ದು ಅರ್ಥ ಐತಲ್ಲ ಅದ್ರ ಟೆಂಪರೇಚರ್ ಅನ್ನ ನಾರ್ಮಲ್ ಆಗಿಡುತ್ತೆ. ಇದು ನಮ್ದು ಅರ್ಥದ ಟೆಂಪರೇಚರ್ ಏನಂತಂದ್ ಹೇಳಿದ್ರೆ ನಾರ್ಮಲ್ ಆಗಿಡುತ್ತೆ. ಈಗ ನಮ್ದು ಅರ್ಥ ಟೆಂಪರೇಚರ್ ಐತೆ ಅಂತಂದ್ ಹೇಳಿದ್ರೆ ನಮ್ದು ನಾರ್ಮಲ್ ಆಗಿತ್ತು, ಅದಕ್ಕೆ ನಾವು ಜೀವನ ನಡೆಸತ್ತೀವಿ. ಅದೇ ಶುಕ್ರ ಗ್ರಹದೊಳಗಡೆ ಏನಾಗತ್ತ, ಶುಕ್ರ ಗ್ರಹ ಅದ್ರಲ್ಲಿ ಏನಂತಂದ್ ಹೇಳಿದ್ರೆ ಗ್ರೀನ್ ಹೌಸ್ ಗ್ಯಾಸಸ್ ಇಂದ, ಗ್ರೀನ್ ಹೌಸ್ ಇಫೆಕ್ಟ್ ಇಂದ ಅದ್ರ ಟೆಂಪರೇಚರ್ ಜಾಸ್ತಿ ಇರುತ್ತೆ. ಶುಕ್ರ ಗ್ರಹದ ಟೆಂಪರೇಚರ್ ಜಾಸ್ತಿ ಯಾಕೈತಿ, ಶುಕ್ರ ಗ್ರಹ ಯಾಕೆ ಪ್ರಕಾಶಮಾನವಾಗೈತಿ ಅಂತಂದ್ ಹೇಳಿದ್ರೆ ರೀಸನ್ ಏನಾಗತ್ತೆ ಅಂತಂದ್ ಹೇಳಿದ್ರೆ ಗ್ರೀನ್ ಹೌಸ್ ಗ್ಯಾಸ್ ಇರೋದ್ರಿಂದ ಅಥವಾ ಗ್ರೀನ್ ಹೌಸ್ ಇಫೆಕ್ಟ್ ಇಂದ, ಹಸಿರು ಮನೆ ಅನಿಲ ಪರಿಣಾಮದಿಂದ ಅಥವಾ ಹಸಿರು ಮನೆ ಪರಿಣಾಮದಿಂದ ಅಂತಂದ್ ಹೇಳ್ತೀವಿ. ಸೊ ಅದು ಯಾಕ ಹೆಂಗಾಗತ್ತೆ ಅನ್ನೋದು ನಾವು ನೋಡೋಣ ಈಗ. ಸೊ ಕರೆಕ್ಟ್ ಆಗಿ ಕೇಳಿಸ್ಕೊಡ್ರಿ. ಇದು ನಮ್ದು ಭೂಮಿ ಅಂತ ಅನ್ಕೊಡು. ಇದು ನಮ್ದು ಏನಪ್ಪಾ ಅಂತಂದ್ ಹೇಳಿದ್ರೆ ಭೂಮಿ. ಸೊ ಗುಂಡಿಗಿರುತ್ತೆ, ನಾವು ಮೇಲ್ಗಡೆದಷ್ಟ ತಗೋಣ. ಈ ಕಡೆ ಏನಂತಂದ್ ಹೇಳಿದ್ರೆ ಇದು ಸೂರ್ಯನ ಬಿಸಿಲು, ಸೂರ್ಯ. ಈಗ ಏನ್ ಆಗತ್ತೆ ಅಂತಂದ್ ಹೇಳಿದ್ರೆ ಸೂರ್ಯನ ಕಿರಣಗಳು ಈ ತರ ಕೆಳಗಡೆ ಬರ್ತಾವ, ಸೂರ್ಯನ ಕಿರಣಗಳು ಈ ಕಡೆ ಬರ್ತಾವ ಕೆಳಗಡೆ. ಸೊ ಬಂದ್ ಏನಾಗತ್ತ ಅಂತಂದ್ ಹೇಳಿದ್ರೆ ನಮಗೂ ತಾಕತ್ತ, ಅದಾದ ನಂತರ ಭೂಮಿಗೂ ತಲುಪತ್ತ. ಭೂಮಿಗೆ ತಲುಪಿದ ನಂತರ ಭೂಮಿ ಅಷ್ಟೇನಂತಂದ್ ಹೇಳಿದ್ರೆ ಎಷ್ಟು ಬೇಕೋ ಅಷ್ಟು ಹೀರ್ಕೊಳತ್ತ. ಭೂಮಿ ಏನ್ ಮಾಡತ್ತೆ, ಎಷ್ಟು ಬೇಕಾದಷ್ಟು ಹೀರ್ಕೊಳತ್ತ. ಉಳಿದದ್ನ ಏನ್ ಮಾಡತ್ತ ಅಂತಂದ್ ಹೇಳಿದ್ರೆ ರಿಟರ್ನ್ ಮ್ಯಾಲ್ ಕಳ್ಸತ್ತ, ರಿಫ್ಲೆಕ್ಟ್ ಅಂತಂದ್ ಹೇಳ್ತೀವಿ. ರಿಟರ್ನ್ ಏನಂತಂದ್ ಹೇಳಿದ್ರೆ ರಿಫ್ಲೆಕ್ಟ್ ಆಗತ್ತೆ, ಅದು ನಮ್ಗೆ ಕಾಣಿಸಂಗಿಲ್ಲ. ಬಟ್ ಆದ್ರೂ ಕೂಡ ಏನಂತ ಸೂರ್ಯನ ಬೆಳಕು ಎಷ್ಟು ಬರುತ್ತಲ್ಲ ಅಷ್ಟು ಹೀರ್ಕೊಂಡು ನೆಕ್ಸ್ಟ್ ಏನ್ ಮಾಡತ್ತ ಅಂತಂದ್ ಹೇಳಿದ್ರೆ ರಿಫ್ಲೆಕ್ಟ್ ಆಗತ್ತ, ಪ್ರತಿಫಲನ ಹೊಂದತ್ತ ಅಂತಂದ್ ಹೇಳ್ತೀವಿ. ಈ ತರ ಪ್ರತಿಫಲನ ಹೊಂದುವಾಗ ಮೋಡಗಳು ಯಾವುವು ಇರ್ಲಿಲ್ಲ ಅಂತಂದ್ ಹೇಳಿದ್ರೆ, ಯಾವುದೇ ಮೋಡಗಳಿಲ್ಲ, ಅದಾದ ನಂತರ ಯಾವುದೇ ರೀತಿ ಅನಿಲಗಳಿಲ್ಲ ಅಂತ ಅನ್ಕೊಂಡ್ರೆ ಅದ್ ಏನಾಗ್ಬೇಕು, ಡೈರೆಕ್ಟ್ ಆಗಿ ಮತ್ತೆ ರಿಟರ್ನ್ ಹೊರಗೆ ಹೋಗ್ಬೇಕು, ಅದಾದ ನಂತರ ಸೂರ್ಯನ ಕಡೆ ಹೋಗ್ಬೇಕದು. ಬಟ್ ಅದ್ರ ಹಂಗಾಗಂಗಿಲ್ಲ. ನಮ್ಮಲ್ಲೇ ಏನಿದಾವ, ಮೋಡಗಳಿದಾವ. ಆ ಮೋಡಗಳಲ್ಲಿ ಏನಂತಂದ್ ಹೇಳಿದ್ರೆ ಧೂಳಿನ ಕಣಗಳಿದಾವ. ಆ ಮೋಡಗಳಲ್ಲಿ ಮತ್ತೇನದಾವ, ಕಾರ್ಬನ್ ಡೈಆಕ್ಸೈಡ್ ಇರುತ್ತ, ಅದಾದ ನಂತರ ಕಾರ್ಬನ್ ಮೊನಾಕ್ಸೈಡ್ ಇರುತ್ತ, ಅದಾದ ನಂತರ ನೆಕ್ಸ್ಟ್ ಏನಿರುತ್ತ, ಮೀಥೇನ್ ಇರುತ್ತ, ಮತ್ತೇನಿರುತ್ತ ಮೋಡಗಳಲ್ಲಿ ನೀರಾವಿ ಇರುತ್ತಾವಲ್ಲ. ಇವೆಲ್ಲ ಏನ್ ಮಾಡ್ತಾವ ಅಂತಂದ್ ಹೇಳಿದ್ರೆ ಈ ತರ ಬರುವಂತಹ ಕಿರಣಗಳನ್ನ ತಡಿತಾವ. ತಡೆದ್ ಹಿಡಿದು ಏನ್ ಮಾಡ್ತಾವ, ನೆಕ್ಸ್ಟ್ ಅವಕ್ಕೆ ಎಷ್ಟ್ ಬೇಕಟ್ ಹೀರ್ಕೋತಾವ, ಮತ್ ರಿಟರ್ನ್ ಭೂಮಿಗೆ ಮತ್ ರಿಟರ್ನ್ ಕಳಿಸ್ತಾವ. ನನಗ್ ಬೇಡ ನೀ ಹೋಗಂತಂದೇಳಿ. ಅವ್ ಮ್ಯಾಲ್ ಹೋಗಂಗಿಲ್ಲ, ಇವನ್ನ ದಾಟ್ ಬಿಟ್ಟು ಹೋಗಕ್ ಅವಕ್ ಆಗಂಗಿಲ್ಲ. ಯಾಕಂತಂದ್ ಹೇಳಿದ್ರೆ ಅವು ಬಹಳ ಸ್ಟ್ರಾಂಗ್ ಇರ್ತಾವ, ಹಸಿರು ಮನೆ ಅನಿಲಗಳು ಅಂತಂದ್ ಹೇಳ್ತೀವಿ. ಇವುಗಳಿಗೆಲ್ಲ ಏನಂತ ಕರಿತೀವಿ ಅಂದ್ರೆ ಗ್ರೀನ್ ಹೌಸ್ ಗ್ಯಾಸಸ್ ಅಥವಾ ಹಸಿರು ಮನೆ ಅನಿಲಗಳಂತಂದ್ ಹೇಳ್ತೀವಿ. ಅವು ಮತ್ ರಿಟರ್ನ್ ನಮ್ಗೆ ಹೊಳ್ಳಿ ರಿಟರ್ನ್ ಕಳಿಸ್ತಾವ. ಮತ್ ಭೂಮಿ ಏನ್ ಮಾಡತ್ತ, ನಂಗೆ ಸಾಕು ನೀವ್ ಮತ್ ರಿಟರ್ನ್ ತಗೋ ಅಂತಂದ್ ಹೇಳತ್ತ, ಮತ್ ರಿಟರ್ನ್ ಕಳ್ಸತ್ತ. ಸೊ ಮತ್ ಅವ್ ಏನ್ ಮಾಡ್ತಾವ, ಹಸಿರು ಮನೆ ಅನಿಲಗಳು ನಾವು ಆಲ್ರೆಡಿ ತಗೊಂಡೇವು, ನಮಗ್ ಬೇಡ ನೀ ಹೋಗ ಅಂತಂದ್ ಹೇಳಿ ಮತ್ ರಿಟರ್ನ್ ಏನಪ್ಪಾ ಅಂತಂದ್ ಹೇಳಿ ಭೂಮಿ ಕಳಿಸ್ತಾವ. ಈ ತರ ಹಂಗ ಮ್ಯಾಲ್ ಹೋಗೋದ ಕೆಳಗ್ ಹೋಗೋದ, ಮ್ಯಾಲ್ ಹೋಗೋದ ಕೆಳಗ್ ಹೋಗೋದ. ಈ ತರ ಏನಂತಂದ್ ಹೇಳಿದ್ರೆ ಸೂರ್ಯನ ಕಿರಣಗಳು ಆಗುವಂತಹ ಒಂದು ಪರಿಣಾಮವನ್ನ ನಾವೇನಂತ ಕರಿತೇವೆ ಅಂದ್ರೆ ಹಸಿರು ಮನೆ ಪರಿಣಾಮ ಅಂತ ಕರಿತೀವಿ, ಅಥವಾ ಗ್ರೀನ್ ಹೌಸ್ ಇಫೆಕ್ಟ್ ಅಂತ ಕರಿತೀವಿ. ಸೊ ಇದರಿಂದ ಏನಾಗತ್ತ, ಭೂಮಿಯ ಟೆಂಪರೇಚರ್ ಏನಾಗತ್ತ ಅಂತಂದ್ ಹೇಳಿದ್ರೆ ಜಾಸ್ತಿ ಆಗತ್ತ. ಭೂಮಿಯ ಟೆಂಪರೇಚರ್ ಏನಂತಂದ್ ಹೇಳಿದ್ರೆ ಜಾಸ್ತಿ ಆಗತ್ತ. ಅದಕ್ಕೆ ಹೇಳ್ತೀವಲ್ಲ, ಜಾಸ್ತಿ ಏನಂತಂದ್ ಹೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್, ಅದಾದ ನಂತರ ಸಲ್ಫರ್ ಡೈಆಕ್ಸೈಡ್, ಇಂಥವೆಲ್ಲ ಇದಕ್ ಹೋಗ್ಬಾರ್ದು, ಪರಿಸರ ಮಾಲಿನ್ಯ ಆಗ್ಬಾರ್ದು. ಅದಾದ ನಂತರ ನೆಕ್ಸ್ಟ್ ಗಾಳಿ ಮಾಲಿನ್ಯ ಆಗ್ಬಾರ್ದು, ಏರ್ ಪೊಲ್ಯೂಷನ್ ಆಗ್ಬಾರ್ದು. ಯಾಕಂದ್ರೆ ಇವತ್ತರ ಜಾಸ್ತಿ ಆದವು ಅಂತಂದ್ ಹೇಳಿದ್ರೆ ಏನಾಗತ್ತೆ, ಇದು ಇಫೆಕ್ಟ್ ಜಾಸ್ತಿ ಆಗತ್ತೆ. ಇದು ಇಫೆಕ್ಟ್ ಜಾಸ್ತಿ ಆಯ್ತಂದ್ರೆ ಏನಾಗತ್ತೆ, ಟೆಂಪರೇಚರ್ ಜಾಸ್ತಿ ಆಗತ್ತೆ. ಟೆಂಪರೇಚರ್ ಜಾಸ್ತಿ ಆದ್ರೆ ಏನಾಗತ್ತೆ, ಭೂಮಿ ಟೆಂಪರೇಚರ್ ಜಾಸ್ತಿ ಆಯ್ತಂತಂದ್ ಹೇಳಿದ್ರೆ ಈ ಪೋಲ್ಗಳಲ್ಲಿ ಇರುತ್ತಲ್ಲ, ಧ್ರುವಗಳಲ್ಲಿ ಪೋಲ್, ಇಲ್ಲಿರುವಂತಹ ಏನಂತಂದ್ ಹೇಳಿದ್ರೆ ಮಂಜುಗಡ್ಡೆ ಕರಗೋಕ್ ಸ್ಟಾರ್ಟ್ ಆಗತ್ತ. ಕ್ಲಿಯರ್? ಸೊ ಈ ಪರಿಣಾಮವನ್ನ ನಾವೇನಂತ ಕರಿತೀವಿ ಅಂದ್ರೆ ಗ್ರೀನ್ ಹೌಸ್ ಇಫೆಕ್ಟ್ ಅಂತ ಕರಿತೀವಿ. ಶುಕ್ರ ಗ್ರಹದಲ್ಲೂ ಕೂಡ ಸೇಮ್ ಇದೇ ತರ ನಡೆಯುತ್ತೆ. ಶುಕ್ರ ಗ್ರಹದಲ್ಲೂ ಕೂಡ ಏನಂತಂದ್ ಹೇಳಿದ್ರೆ ಸೇಮ್ ಇದೇ ತರ ನಡೆಯುತ್ತ. ಅಲ್ಲಿ ಜಾಸ್ತಿ ನಡಿತೈತಿ. ಅಲ್ಲಿ ಯಾಕಂತಂದ್ ಹೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್ ಬಾಳ ಐತೆ ಅಲ್ಲಿ. ಶುಕ್ರ ಗ್ರಹದೊಳಗಡೆ ಜಾಸ್ತಿ ಕಾರ್ಬನ್ ಡೈಆಕ್ಸೈಡ್ ಐತೆ. ಜಾಸ್ತಿ ಕಾರ್ಬನ್ ಡೈಆಕ್ಸೈಡ್ ಇದ್ರೆ ಏನಾಯ್ತು, ಸೂರ್ಯನ ಬೆಳಕ್ ಬಂದ್ ಮತ್ ಮ್ಯಾಲ್ ಹೋಗೋದೇ ಇಲ್ಲ ಅದು. ಸೊ ಈ ತರ ಕಂಟಿನ್ಯೂಸ್ ಆಗಿ ಹಸಿರು ಮನೆ ಪರಿಣಾಮ ಆಗೋದ್ರಿಂದ ಅಲ್ಲಿ ಏನಾಗತ್ತೆ, ಟೆಂಪರೇಚರ್ ಜಾಸ್ತಿ ಆಗತ್ತೆ. ಟೆಂಪರೇಚರ್ ಜಾಸ್ತಿ ಆದ್ರೆ ಏನಾಗತ್ತೆ, ಪ್ರಕಾಶಮಾನವಾಗಿ ಕಾಣಿಸುತ್ತೆ. ಸೊ ಇದ್ರ ಮೇಲೆ ನಿಮಗೆ ಒಂದು ಕ್ವಶನ್ ಪಕ್ಕಾ ಬರುತ್ತೆ. ಒಂದೇನು, ಗ್ರೀನ್ ಹೌಸ್ ಗ್ಯಾಸಸ್ ಯಾವ್ಯಾವ ಅಂತಂದ್ ಕೇಳ್ತಾರ. CH4, CO, CO2, ನೀರಾವಿ, ಇವೆಲ್ಲ ಗ್ರೀನ್ ಹೌಸ್ ಗ್ಯಾಸಸ್. ಶುಕ್ರ ಗ್ರಹ ಯಾಕೆ ತಾಪಮಾನವಾಗೈತಿ, ಜಾಸ್ತಿ ಪ್ರಕಾಶಮಾನವಾಗಿ ಯಾಕೆ ಆಗೈತಿ, ಜಾಸ್ತಿ ಟೆಂಪರೇಚರ್ ಯಾಕೈತಿ ಅಂತಂದ್ ಕೇಳ್ತಾರ. ಸೊ ರೀಸನ್ ಏನು, ಹಸಿರು ಮನೆ ಪರಿಣಾಮ ಅಥವಾ ಗ್ರೀನ್ ಹೌಸ್ ಗ್ಯಾಸ್ ಅಂತಂದ್ ಹೇಳ್ತೀವಿ. ಕ್ಲಿಯರ್?
ಎಲ್ರಿಗೂ ಅರ್ಥ ಆಯ್ತು? ನಮ್ಮ ಭೂಮಿ ಒಳಗಡೆ ಟೆಂಪರೇಚರ್ ಯಾಕೆ ನಾರ್ಮಲ್ ಐತೆ, ಸೊ ಅದಕ್ಕೂ ಕೂಡ ಏನಂತಂದ ಹೇಳಿದ್ರೆ ರೀಸನ್ ಇದೆ. ಎಲ್ರಿಗೂ ಅರ್ಥ ಆಯ್ತಾ? ಇವಾಗ ಹೇಳ್ರಿ, ನಿಮ್ ಹೊಲದಲ್ಲಿ ಏನ್ ಮಾಡ್ತೀರ ಅಂತಂದ ಹೇಳಿದ್ರೆ, ಈ ತರ ನಿಮ್ದು ಹೊಲ ಇರುತ್ತ, ನಿಮ್ ಹೊಲದಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಈ ತರ ಗ್ರೀನ್ ಟೆಂಟ್ ಹಾಕಿರ್ತೀರಿ, ಗ್ರೀನ್ ಕಲರ್ ಟೆಂಟ್ ಹಾಕಿರ್ತೀರಿ. ಯಾಕ ಗ್ರೀನ್ ಕಲರ್ ಟೆಂಟ್ ಹಾಕಿರ್ತೀರಿ? ಸೊ ಅದ್ರೊಳಗೂ ನಡೆಯೋದೇನಪ್ಪಾ ಅಂತಂದ ಹೇಳಿದ್ರೆ ಗ್ರೀನ್ ಹೌಸ್ ಇಫೆಕ್ಟ್ ನಡೀತಿರುತ್ತೆ ಅಲ್ಲಿಯೂ ಕೂಡ. ಅಲ್ಲಿ ಏನಂತಂದ ಹೇಳಿದ್ರೆ ಸೂರ್ಯನ ಕಿರಣಗಳು ಒಳಗಡೆ ಬರ್ತಾವ, ಅದಾದ ನಂತರ ಹೊರಗಡೆ ಹೋಗಂಗಿಲ್ಲ, ಸ್ವಲ್ಪ ಮಾತ್ರ ಹೊರಗಡೆ ಹೋಗ್ತಾವ. ಅಲ್ಲಿ ಏನಂತಂದ ಹೇಳಿದ್ರೆ ಟೆಂಪರೇಚರ್ ಜಾಸ್ತಿ ಆಗತ್ತೆ. ಸ್ವಲ್ಪ ಟೆಂಪರೇಚರ್ ಜಾಸ್ತಿ ಆಗೋದ್ರಿಂದ ಅಲ್ಲಿರುವಂತಹ ಬೆಳೆಗಳು ಏನಂತಂದ ಹೇಳಿದ್ರೆ, ಟೆಂಪರೇಚರ್ ಸ್ವಲ್ಪ ಜಾಸ್ತಿ ಆದ್ರೆ ಏನಾಗುತ್ತೆ, ದ್ವಿತೀಯ ಸಂಶ್ಲೇಷಣ ಕ್ರಿಯೆ, ಪತ್ರ ಹರಿತ್ತು, ಅವ್ರ ಊಟ ಜಾಸ್ತಿ ತಯಾರು ಮಾಡ್ಕೊಂತಾವ್. ಊಟ ಜಾಸ್ತಿ ತಿಂದು ಅಂತಂದ ಹೇಳಿದ್ರೆ ಏನಾಗ್ತಾವ, ದಪ್ಪ ದಪ್ಪ ಬೆಳಿತಾವ್. ಸೊ ಅದಕ್ಕೆ ಏನಂತಂದ ಹೇಳಿದ್ರೆ ಗ್ರೀನ್ ಹೌಸ್ ಒಳಗಡೆ ಇರುವಂತಹ ಬೆಳೆಗಳೇನಂತಂದ ಹೇಳಿದ್ರೆ ಜಾಸ್ತಿ ಬೆಳಿತಾವ. ರೀಸನ್ ಇದೆ. ಕ್ಲಿಯರ್ ಆಯ್ತು ಎಲ್ರಿಗೂ?